ವಿಡಿಯೋ ವಿಡಿಯೋ ಎಲ್ರಿಗೂ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಸುಸ್ವಾಗತ ಕೋರ್ತೀನಿ. ಇವತ್ತು ನಾವು ಗೋರ್ಷನ ರಾಷ್ಟ್ರೀಯ ಸಂಘಟನೆಯಿಂದ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳಿಂದ ನಾವು ಬಂಜಾರ ಸಮುದಾಯದವರು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ವಿಚಾರ ಏನಪ್ಪ ಅಂದರೆ, ಸುಪ್ರೀಂ ಕೋರ್ಟ್ ಏನು ನಮ್ಮ ಒಳ ಮೀಸಲಾತಿಯ ವರ್ಗೀಕರಣನ ಆದೇಶ ಮಾಡಿದೆ, ಆ ಸುಪ್ರೀಂ ಕೋರ್ಟಿನ ಒಳ ಮೀಸಲಾತಿಯ ಆದೇಶನ ನಾವು ಸ್ವಾಗತಾರ್ಹ ಮಾಡ್ತೀವಿ. ಆದರೆ ಆ ವರ್ಗೀಕರಣದ ಒಳಗಡೆ ಏನಿದೆಯಾ ಮಾನದಂಡಗಳನ್ನು ದಯವಿಟ್ಟು ಕೂಲಂಕುಷವಾಗಿ ಪರಿಗಣನೆ ಮಾಡಿ ಅದನ್ನು ಗ್ರೌಂಡ್ ಲೆವೆಲಲ್ಲಿ ರಿಪೋರ್ಟನ್ನು ತಯಾರು ಮಾಡಿ ಆ ಮುಖಾಂತರ ವರ್ಗೀಕರಣ ಮಾಡೋದಕ್ಕೆ ನಾವು ಆಸ್ಪದ ಮಾಡಿಕೊಡ್ತೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ, ನಮ್ಮ ಬಂಜಾರ ಸಮುದಾಯದ ಜನರು ತುಂಬ ಉತ್ತಮ ಸ್ಥಾನದಲ್ಲಿದ್ದಾರೆ, ತುಂಬ ಮೇಲ್ಮಟ್ಟ ಸ್ಥಾನದಲ್ಲಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ನಮಗೂ ಖುಷಿದೆ, ವಿಚಾರ ಖುಷಿ ಇದೆ. ಆದರೆ ನಮ್ಮ ಹಳೆ 2011ರ ಜನಗಣತಿ ಪ್ರಕಾರ ನಾವು ಆ ಜನಗಣತಿ ಮೊದಲು ಜಾತಿ ಜನಗಣತಿ ನಡೀಬೇಕು, ಅದಾದ ನಂತರ ಜನಗಣತಿ ನಡೀಬೇಕು. ಈ ಜನಗಣತಿಯ ಆಧಾರವಾಗಿಟ್ಕೊಂಡು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ನಮ್ಮ ಯಾವುದೇ ಕೂಡ ಆಕ್ಷೇಪ ಇರೋದಿಲ್ಲ. ಹಾಗಾಗಿ ಏನಿದೆ, ನಮ್ಮ ಸದಾಶಿವ ಆಯೋಗ ಏನಿದೆ ಅದು ಅವೈಜ್ಞಾನಿಕ ಆಯೋಗ ಆಗಿರೋದ್ರಿಂದ ನಮ್ಮ ಗೋರ್ಷನಾ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಾಳು ಸಾಹೇಬ್ ಧೆಗಾವತ್ ರಾಥೋಡ್ರವರ ಅಧ್ಯಕ್ಷತೆಯಲ್ಲಿ ನಾವು ಇಂದು ರಾಜ್ಯಾದ್ಯಂತ ಈ ಹೋರಾಟವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್. ಸರ್, ಇದು ಇವತ್ತು ಏನಪ್ಪ ಅಂದರೆ, ನಾವು ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿಯ ಪರವಾಗಿ ಶಾಂತ ರೀತಿಯಲ್ಲಿ ನಮ್ಮ ಸರ್ಕಾರಕ್ಕೆ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದನ್ನು ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳದಿದ್ದರೆ ನಮ್ಮ ತಾಂಡಾ ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ, ಜಿಲ್ಲಾ ಲೆವೆಲಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಈ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಇವತ್ತಿನ ಸತ್ಯಾಗ್ರಹ ನಾವು ಉಪವಾಸ ಮತ್ತು ಮೌನ ಸತ್ಯಾಗ್ರಹ ಅಂತೇಳ್ಬಿಟ್ಟು ಬಂಜಾರ ಸಮಾಜದಿಂದ ಮಾಡಿರೋ ಉದ್ದೇಶ ಅಂತೇಳಿದರೆ, ಎಲ್ಲರಿಗೂ ಯಾವ ಥರದ ಇದು ಇದೆ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಬಟ್ ನಮ್ಮ ಸಮಾಜದಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ಯಾವುದಕ್ಕಾದರೂ ಮಹಿಳೆಯರು ಎಲ್ಲೆಲ್ಲೋ ದುಡಿಯೋಕೆ ಹೋಗ್ತಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಭಾಗದಲ್ಲಿ ನೀವು ಬಂದುಬಿಟ್ಟು ನೋಡಿ, ಒಂದು ದಿವಸನಾದರೂ ಬಂದುಬಿಟ್ಟು ನೋಡಿ ನಮ್ಮ ತಾಂಡಗಳು ಯಾವ ಥರ ಇದೆ, ಅಲ್ಲಿನ ಜನಗಳು ಯಾವ ಥರ ಇದ್ದಾರೆ, ಮತ್ತು ಅಲ್ಲಿನ ಮಹಿಳೆಯರು ಯಾವ್ಯಾವ ಥರ ಇದು ಕಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಗೋಳನ್ನು ಯಾರು ನೋಡಬೇಕು, ಯಾವ ಸರ್ಕಾರ ಅಂತ ಹೇಳ್ಬಿಟ್ಟು ನೋಡಬೇಕು. ಮತ್ತು ಸುಪ್ರೀಂ ಕೋರ್ಟ್ ಮಾಡಿರೋ ಆದೇಶಕ್ಕೆ ನಾವು ಯಾವತ್ತೂ ವಿರೋಧ ವ್ಯಕ್ತಪಡಿಸಿಲ್ಲ. ಆದರೆ ಇವಾಗ ಈ ವರ್ಗೀಕರಣ ಅಂತ ಹೇಳ್ಬಿಟ್ಟು ವರ್ಗೀಕರಣಕ್ಕೆ ನಮ್ಮ ವಿರೋಧ ಇರೋದು. ಇವತ್ತು ಬೀದರಿಂದ ಚಾಮರಾಜನಗರವರೆಗೂ ನಮ್ಮ ಜನಾಂಗದವರು ಎಲ್ಲರೂ ಬಂದಿರೋದು ಇದೇ ಉದ್ದೇಶ, ವರ್ಗೀಕರಣ ಆಗಬಾರ್ದು. ಅಂದರೆ ನಮ್ಮ ಸಮಾಜದಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸಬೇಕಲ್ಲ. ಅಂದರೆ ನಮ್ಮ ಜನಾಂಗದವರು ಮಕ್ಕಳನ್ನು ಮಾರ್ಕೊಳ್ತಾರೆ ಸರ್, ಆ ಥರ ವ್ಯವಸ್ಥೆ ಇದೆ. ನಮ್ಮ ಹತ್ರ ಮಹಿಳೆಯರು ಅವರವರ ಹೊಟ್ಟೆಯಲ್ಲಿ ಮಕ್ಕಳನ್ನು ಕೊಂದುಕೊಳ್ತಾರೆ. ಅವ್ರಿಗೆ ಒಂದು ಹೊತ್ತಿನ ಊಟ ಹಾಕೋಕ್ಕೂ ಗತಿ ಇಲ್ಲ, ಆ ಥರ ಇರೋದು ನಮ್ಮ ಜನಾಂಗದವರು. ಆದರೆ ಬೇರೆಯವ್ರಿಗೆ ಕಾಣಿಸ್ತಾ ಇರೋದು ಯಾವ ಥರ ಬಂಜಾರ ಜನಾಂಗರ ಅಂತ ಹೇಳಿದರೆ ಅದು ಒಂಥರ ಕೀಳ ಭಾವನೆ. ಅದು ಯಾಕೆ ನಮಗೊಂಥರ ಇನ್ನೊಬ್ಬರಿಗೆ ಒಂಥರ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದವರಿಗೆ ಎಲ್ಲ ರೀತಿಯ ಸೌಕರ್ಯ ಮತ್ತು ಎಲ್ಲರಿಗೂ ಸಿಗುವಂಥದ್ದು ನಮಗೂ ಸಿಗಬೇಕು. ಮತ್ತು ವರ್ಗೀಕರಣ ಮಾಡುತ್ತಾ ಇರೋದು ಜಾತಿ ಗಣತಿ ಅದನ್ನು ಮಾಡಿಬಿಟ್ಟು ಆಮೇಲೆ ವರ್ಗೀಕರಣ ಮಾಡಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ.